ಕಲಬುರಗಿಯಲ್ಲಿ ಹಾಡ ಹಗಲೇ ಚಿನ್ನದ ಅಂಗಡಿ ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಆತಂಕ ಮನೆ ಮಾಡ್ತಾ ಇದೆ. ಯಾಕಂತಂದರೆ ಹಾಡ ಹಗಲೇ ಈ ರೀತಿಯಾಗಿ ಸರಾಬ್ ಬಜಾರ್ನಲ್ಲಿರ್ತಕ್ಕಂಥ ಆ ಚಿನ್ನದ ಅಂಗಡಿಯನ್ನು ಲೂಟಿ ಮಾಡಿರ್ತಕ್ಕಂಥದ್ದು. ಸದ್ಯ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ದೌಡಾಯಿಸಿದ್ದಾರೆ, ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಮತ್ತು ಯಾವೆಲ್ಲ ಕಾರಣಗಳು ಈ ಒಂದು ದರೋಡೆಗೆ ಕಾರಣವಾಯಿತು ಮತ್ತು ಇವರು ಪರಿಚಯಸ್ತ್ರ ಅಥವಾ ಇವತ್ತೇ ಫಸ್ಟ್ ಟೈಮ್ ಈ ರೀತಿಯಾಗಿ ಬಂದು ದರೋಡೆ ಮಾಡಿದ್ರ ಅನ್ನೋದ್ರ ಬಗ್ಗೆ ಕೂಡ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ನಡೀತಾ ಇದೆ. ಈ ಮಧ್ಯೆ ಏನೋ ಈ ಕಾಂಪ್ಲೆಕ್ಸ್ನಲ್ಲಿರ್ತಕ್ಕಂಥವ್ರು ನಮ್ಮ ಜೊತೆ ಇದ್ದಾರೆ. ದಿನನಿತ್ಯ ಇದೇ ಅಂಗಡಿ ಕೆಳಗೆ ಪಕ್ಕನೇ ಇವರು ಕೂಡ ವ್ಯವಹಾರ ಮಾಡ್ತಾ ಇದ್ರು. ಅವ್ರು ಏನು ಹೇಳ್ತಾರೆ, ಯಾವ ಟೈಮಲ್ಲಿ ಈ ಘಟನೆ ಆಗಿದ್ದು ಅನ್ನೋದ್ರ ಬಗ್ಗೆ ಖುದ್ದು ತಿಳ್ಕೊಳ್ಳೋಣ. ಸರ್, ಈಗ ಎಷ್ಟು ಗಂಟೆಗೆ ಈ ಘಟನೆ ಆಯಿತು ಎಕ್ಸಾಕ್ಟ್ ಅಂತ? 12:20, 1 ಗಂಟೆ ಒಳಗೆ ಅಂದ್ಕೊಳ್ಳಿ. 12:40, 12:30. ಹಾಂ, ಅವಾಗ ಯಾಕೆಂದರೆ ನಾನು ತಳಗಡೆ ಹೋಗಿದ್ದು ನೋಡಲಿಲ್ಲ ಅವ್ರಿಗೆ. ನಾನು ಇಲ್ಲಿ ಕೂತಿದ್ದೆ, ನಮ್ಮ ಸಿಸ್ಟಮ್ ವರ್ಕಿಲ್ಲಿ. ನಮ್ಮ ಮ್ಯಾನೇಜರ್ ಇಲ್ಲಿ ಕೂತಿದ್ರು. ಅವನಲ್ಲಿ ಮೇಲ್ಗಡೆಯಿಂದ ಚೀರ್ದು ಅವನು ಏನಂತ ಕೇಸಿ ಲೂಟು ಲೇಟ್ ಅಂತ ಹೇಳಿದೆ. ನಾನಂದ್ರೆ ಏನಾಯ್ತು, ನಾನು ಮ್ಯಾಗ ಹೋದ ತಕ್ಷಣ ಅವ್ನು ಬಿದ್ದಿದ್ನಲ್ಲಿ. ಅಲ್ಲಿ ಶಟ್ರು ಬಂದ್ ಮಾಡಿ ಇದನ್ನಲ್ಲ ಹೊರಗೆ ಬಂದು ಬಿದ್ದಿದ್ದವನು. ಬಿದ್ದ ತಕ್ಷಣ ಏನಾಯಿತು ಅಂದ ಬೆಳಗ್ಗೆ ಕೈಗೆ ಮತ್ತು ಕಾಲಿಗೆ ಕಟ್ಟಿದ್ರು. ಅವನಿಗೆ ಕೈಗೆ ಕಾಲಿಗೆ ಕಟ್ಟಿದೆ, ಬಟ್ ಫೋಟೋ ಏನು ತೊಗೊಂಡಿಲ್ಲ. ಬಟ್ ಕೈಗೆ ಮತ್ತು ಕಾಲಿಗೆ ಕಟ್ಟಿ ತೆಗೆದೆ. ಮತ್ತು ಒಂದು ಸೆಲ್ಲೋ ಟಪ್ ಹಚ್ಚಿದ್ರು ಬಾಯಿಗೆ ಅವನಿಗೆ, ಅದು ತೆಗೆದೆ. ಅದು ತಕ್ಷಣ ಮತ್ತು ತಳಗೆ ಹಿಡಿದು ಓಡೋಗುವಾಗ ಅವರು ಹೋಗ್ಬಿಟ್ರು ಅಷ್ಟವರೆಗೂ. ಹಾಂ, ನೀವು ಹೋದಾಗ ನೋಡಿದಾಗ ಅವ್ರು ಅನ್ಕಾನ್ಸಿಯಸ್ ಇದ್ರೆ ಹೇಗಂತ? ಹಾಂ, ಅನ್ಕಾನ್ಷಿಯಸ್ ಇದ್ರು ಅವರು. ಹಾಂ, ಅಂದರೆ ಬಾಯಿಗೆ ಪಟ್ಟಿ ಸೆಲ್ಲೋ ಟಪ್ ಮೆತ್ತಿದ್ರು ಅವ್ರಿಗೆ. ಹಾಂ, ಚೀರಾಟ ಕೇಳಿ ಹೋಗಿದ್ರು. ಹಾಂ, ಚೀರಾಟ ಕೇಳಿದ್ರೆ ಅಂದರೆ ಬಾಯಿಗೆ ಪಟ್ಟಿದ್ರು. ಅದು ಏನೋ ಒಂಥರ ಅಂತ ಅವ್ರು ಇಲ್ಲಿ ಬಂದಿದ್ರು. ಅದು ತುದಿಗಲ್ಲಿ ಬಂದಿದ್ದು. ನಾನಂದು ಹಿಂಗೆ ಬೀದನ ಅಂತ ನಾನಂದೆ. ಬಟ್ ಏನೋ ಒಂದು ರೀಸನ್ ಅಂತ ಹೇಳಿ ನಾನೇನು ಮಾಡಿದೆ, ಮೇಲ್ಗಡೆ ಹೋಗಿದ ತಕ್ಷಣ ಏನು ಮಾಡಿದ್ರೆ ಅವಾಗ ಅವರು ಹೇಳಿದ್ರು ಹಿಂಗಂತ ಕೇಳಿಸಿ. ನಾನಂದೆ ಮತ್ತು ಅದು ಏನಂತಾರೆ ಕೈಗೆ ಕಟ್ಟಿದ್ರು ಹಗ್ಗ, ಕಾಲಿಗೆ ಕಟ್ಟಿದ್ರು ಹಗ್ಗ, ಅದು ತೆಗೆದೆ ಮತ್ತು ಬಾಯಿ ಬಿಚ್ಚಿದ್ರು. ಆದ ತಕ್ಷಣ ಮತ್ತು ನಮ್ಮ ಮ್ಯಾನೇಜರ್ ಬಂದಿದ್ದರು. ಅವ್ರು ಹೊಡೆದ್ರು. ಮತ್ತು ನಾನು ತಳಗೆ ಹೋಗುವಾಗ ಅಷ್ಟೊತ್ತಿಗೆ ಹೋಗ್ಬಿಟ್ಟಿದ್ರು ಅವರು. ಮತ್ತು ಕಾಲ್ ಮಾಡಿ ಎಲ್ಲ ಪೊಲೀಸ್ ಅದು ಬಂತಂತ ಕೊಡಿ. ಅಲ್ಲಿ ಈಗ ದಿನ ಎಷ್ಟು ವ್ಯಾಪಾರ ಮಾಡ್ತಿದ್ರು, ಇವತ್ತೆಷ್ಟು KG ಕಳ್ತನ ಆಗಿದೆ ಅಂತ? ಅಲ್ಲ, ಬಟ್ ಅದ್ರ ಬಗ್ಗೆ ನಮ್ಗೆ ಹೇಳೋಕ್ಕಾಗಲ್ಲ. ಯಾಕಂದರೆ ಅವ್ರ ಬಿಸ್ನೆಸ್ ಅಲ್ಲ, ಅದು ಎಷ್ಟು ಬರುತ್ತೆ ಏನು ಗೊತ್ತಾ. ಬಟ್ ಸುಮಾರು ಜನ ಬರ್ತಾರೆ ಹೋಗ್ತಾರೆ. ಬಟ್ ಯಾವತ್ತೂ ಆ ಥರ ಯಾರ್ದು ಅಲ್ಲಿ ಅಂದರೆ ಇನ್ನು ಹೇಳ್ಬೇಕಂದ್ರೆ ಯಾವುದೇ ಥರ ಗದ್ದಲೆ ಅಂತೂ ಇರಲಿಲ್ಲ. ಒಂದು ನಾವಿಲ್ಲಿ ಬಂದು ಕೊಡ್ತೀವಲ್ಲ, ಯಾವಾಗಲೂ ನೋಡ್ತೀವಿ. ಬೆಳಿಗ್ಗೆ ಹೋಗುವಾಗ ನಮಸ್ತೆ ಮಾಡ್ತಾನೆ, ಮಧ್ಯಾಹ್ನ ಊಟ ಮಾಡ್ತಾನೆ. ಬೆಳಿಗ್ಗೆ ಬರ್ತಾರೆ 10:30, 11 ಗಂಟೆಗೆ ಬರ್ತಾರೆ. ಮತ್ತು ಸಾಯಂಕಾಲ 7 ಗಂಟೆಗೆ ಬಂದು ಮಾಡಿ ಹೋಗ್ತಾರೆ. ಅವರು 7:30, 8 ಗಂಟೆಗೆ ಬಂದು ಮಾಡಿ ಹೋಗ್ತಾರೆ. ಯಾವುದೇ ಥರ ಅವ್ರಿಗೆ ಹಿಂಗೆ ಅಂದರೆ ಏನು ಅನ್ಬೇಕಂದ್ರೆ ಈಗ ಯಾರಾದರೂ ಇರಬಹುದಲ್ಲ, ಆ ಥರ ಯಾವುದೂ ಇಲ್ಲ ಅವ್ರಿಗೆ. ಬರ್ತಾರೆ. ನೀವು ಸೆಲ್ಲೋ ಟೇಪ್ ತೆಗಿತಿದ್ದಂಗೆ ಅವ್ರು ಏನು ಹೇಳಿದ್ರು ನಿಮ್ಗಂತ ಫಸ್ಟ್ ಮಾತು? ಯಾರು? ಅಲ್ಲ, ಸೆಲ್ಲೋ ಟೇಪ್ ತೆಗೆದ ತಕ್ಷಣ ಏನಂದರೆ, ಇಲ್ಲ ನಾನು ಗನ್ ಹಚ್ಚಿದ್ರು, ಅಲ್ಲಿಗೆ ಲೂಟ್ ಮಾಡಿ ತಳಗಡೆ ಹೋದ್ರು ಅಂತಂದ್ರೆ ಅಷ್ಟೊತ್ತಿನ ತಳಗೆ ಬಂದೀವಿ ನಾವು. ಅಷ್ಟೊಂದು ತಳಗೆ ಬಂದಾಗ ಅಲ್ಲಿ ಹೋಗಿಬಿಟ್ರು. ಆಮೇಲೆ ಆಜು ಬಾಜು ಅವ್ರ ಅಂಗಡಿಯವ್ರನ್ನ ಖರೀದಿ ಮಾಡ್ತೀವಿ, ಅಲ್ಲಿ ಇದು ಮಾಡ್ತೀವಿ. ಅವಾಗ ಜನ ಜಮಾ ಆಯ್ತು. ಅವಾಗ ಹೆದರಿದ್ರೇನು? ಯಾರು? ಹಾಂ, ಮತ್ತು ಈಗ ನೋಡಿ, ಮನುಷ್ಯನಿಗೆ ಯಾವುದಾದ್ರೂ ಹೆದರಿಕಾಗುತ್ತಲ್ಲ. ಈಗ ಹಿಂಗೆ ಗನ್ ಇಟ್ಟಿದ್ರೆ ಮತ್ತು ಚಾಕು ಇಟ್ಟಿದ್ರೆ ಯಾರಿಗಾದರೂ ಬಂದೇ ಬರುತ್ತಲ್ಲ. ಇಲ್ಲ ಅಂತ ಏನೋದಕ್ಕೆ ಹೇಳಿ. ಅಲ್ಲ, ನೀವು ಅಲ್ಲಿ ಓದ್ತಿದ್ದಂಗೆ ಅವ್ರು ಏನು ಹೊರಗಡೆ ಓಡಿ ಹೋದ್ರ ಹೇಗೆ ಕಾಮನ್ನಾಗಿ ನಡ್ಕೊಂಡು? ಅಲ್ಲ, ಆ್ಯಕ್ಚುಲಿ ಅದು ತಳಗೆ ಹೋಗಿದ್ರು ಅವರು ಆಲ್ರೆಡಿ. ಅವ್ರಿಗೆ ಏನು ಮಾಡಿದ್ದಾರೆ, ಕಾಲು ಮತ್ತು ಇದು ಬಾಯಿಗೆ ಕಟ್ಟಿ ಅಲ್ಲಿ ಬಿಟ್ಟಾಗಿ ಶರ್ಟ್ ಬಂದ್ ಮಾಡಿದ್ದಾರೆ ಅವ್ರಿಗೆ. ಬಟ್ ಇವ್ರು ಅದನ್ನ ಹೆಂಗೋ ಏನೋ ಅವರು ಶರ್ಟ್ ಎತ್ಕೊಂಡವ್ರು ಬಂದಿದ್ದಾರೆ ಹೊರಗಡೆ. ಇವ್ರಿಗೆ ಒಳಗಡೆ ಕಾಲು ಮತ್ತು ಕೈ ಕಟ್ಟಿ ಬಾಯಿಗೆ ಸೆಲ್ಲೋ ಟಪ್ ಹಾಕಿ ಶರ್ಟ್ ಇಳಿಸಿ ಹೋಗಿಬಿಟ್ರೆ ಅವ್ರಿಗೆ. ಇವ್ರು ಏನೋ ಹೆಂಗೋ ಡ್ರೈವಿಂಗ್ ಮಾಡ್ಕೊಂಡು ಏನು ಮಾಡಿದ್ರೆ ಶರ್ಟ್ ಇವ್ರು ಬಾಯಿಂದ ಕಾಲಿಂದ ತೆಗೆದು ಎದ್ದಿದ್ದಾರೆ. ಅದು ತೆಗೆದ ತಕ್ಷಣ ಇಲ್ಲಿ ಹೊರಗಡೆ ಬಂದು ಬಿದ್ದರು ಅವರು. ಆ ಬಿದ್ದ ತಕ್ಷಣ ಅವ್ರು ಔಚ್ ಕೊಟ್ಟಿದ್ರು. ಏನು ಅನಿಸ್ತಿದೆ ಸರ್, ಈ ರೀತಿ ಹಾಡಾಗಲೇ ಈ ರೀತಿ ದರೋಡೆ ಆಗಿದೆ, ಗನ್ ಇಟ್ಕೊಂಡ್ಬಂದು? ನಾವು ಅಂದರೆ ತುಂಬ ಹೆದರಿಕೆ ಆಗುತ್ತೆ ಸರ್. ಅಲ್ಲ, ಇಲ್ಲೆಲ್ಲ ಇದ್ದೀವಿ, ಜನ ಬರ್ತಾರೆ ಹೋಗ್ತಾರೆ ಅಂದಿಷ್ಟೊಂದು ಹಿಂಗಂದರೆ ಅದು ತುಂಬ ಹೆದರಿಕೆ ಆಗುತ್ತೆ ಅಂತ. ಸರಾಬ್ ಬಜಾರು ಸಾವಿರಾರು ಜನ ದಿನನಿತ್ಯ ಬರ್ತಾರೆ ಹೋಗ್ತಾರೆ ಅಂತೇಳಿ. ಹಾಂ, ಶಾಕ್ ಅಂದರೆ ಮತ್ತು ಈ ಥರ ಆಗುತ್ತೆ ಅಂದರೆ ಈಗ ಅದು ಮಾರ್ನಿಂಗ್ ಟೈಮ್ ಎಲ್ಲ ಬಿಸ್ನೆಸ್ಗೆ ಬರೋ ಟೈಮ್ ಇದು. 10 ಗಂಟೆಗೆ 11 ಗಂಟೆ ಎಲ್ಲ ಆಫೀಸ್ಗೆ ಬರೋರು, ಅಂಗಡಿ ಓಪನ್ ಮಾಡೋರು. ಆದ್ರೆ ಆ ಟೈಮಿಗೆ ಅಂದರೆ ಒಂದು ಶಾಕ್ ಆಗ್ತದೆ ಅಂತೇಳಿ. ಇವಿಷ್ಟು ಏನೋ ಅಂತಾರೆ ಪ್ರತ್ಯಕ್ಷದರ್ಶಿಗಳ ಮಾತು. ನಾನು ಕೂಡ ಅವ್ರು ಕಿರ್ಚಿದ ತಕ್ಷಣ ಏನೋ ಅಂತಾರೆ ಅಂಗಡಿಗೆ ಹೋದಾಗ ಅವ್ರು ಸೆಲ್ಲೋ ಟೈಪನ್ನು ಬಾಯಿಗೆ ಮೆತ್ತಿದ್ರು ಮತ್ತು ಕೈಕಾಲು ಕಟ್ಟಿ ಅವ್ರನ್ನ ಕೂಡಿ ಹಾಕಿದ್ರು ಅನ್ನೋಂಥ ಒಂದು ಆ ಮಾಹಿತಿಯನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ. ಬಂದ್ರಿ 4 ಮಂದಿ ಬಂದ್ರಿ, ಮೇಲೆ ಹೋದ್ರು, ಕೆಳಗಡೆ ಬಂದು. ಬಟ್ ಏನು ಅವ್ರದ್ದು ಹಾವಭಾವ ಏನೂ ಗೊತ್ತಿಲ್ಲ. ಮಾಮೂಲಿ ಕಸ್ಟಮರ್ ಬಂದಂಗೆ ಬಂದರು, ಹೋದ್ರಿ. ಆಮೇಲೆ ಗೊತ್ತಾಯ್ತು ನಮ್ಗೆ 5 ನಿಮಿಷ ಹಿಂಗೆ ಮಾಡಿ ಹೋಗೋರೆ ಅಂತ ಅಷ್ಟೇ. ಆಮೇಲೆ ಹೋಗಿ ಇದು ಮಾಡಿದ್ವಿ. ಇಲ್ಲ, ಅಲ್ಲಿ ಒಳಗೆ ಅವ್ರಿಗೆ ಗನ್ ಪಾಯಿಂಟ್ನಲ್ಲಿ ಇಟ್ಟಿದ್ರು, ಅಷ್ಟೇನು ಚೀರಾಡೋದು ಏನು ಇಲ್ಲ. ಇಲ್ಲ, ಏನೂ ಇಲ್ಲ ರೀ, ಅವೆಲ್ಲ ನಮ್ಗೇನೂ ಇಲ್ಲ ರೀ. ಏನು ಒಬ್ಬರು ಮಾತಾಡಿದ್ದೆ ಕೇಳಿಸಿಲ್ಲ ರೀ. ನಾರ್ಮಲಾಗಿ ಬಂದು ನಾರ್ಮಲಾಗಿ ಹೋದ್ರು ಅಷ್ಟೇ, ಬೇರೆ ಏನಿಲ್ಲ. ದಿನ ಎಷ್ಟು ಜನ ಬರ್ತಾರೆ ರೀ ಅಂಗಡಿಗೆ? 100-200 ಜನ ಬರ್ತಾರೆ ಹೋಗ್ತಾರೆ. ನಾವು ಹೆಂಗೆ ಅವ್ರಿಗೆ ಇದು ಮಾಡೋಕ್ಕತ್ತ. ನಾರ್ಮಲಾಗಿ ಹೆಂಗೆ ಬಂದ್ರೆ ಹಂಗೆ ಹೋಗೋರು.
ಅದೇ ಆ CCTV ಒಳಗೆ ಕ್ಯಾಪ್ ಹಾಕ್ಕೊಂಡು ಮುಖಕ್ಕೆ ಖರ್ಚಿಪ್ ಎಲ್ಲ ಕಟ್ಕೊಂಡು ನಮ್ಗೆ ಗೊತ್ತಿಲ್ಲ ರೀ ಒಳಗೇನು ಅದನ್ನೇನು ಇರಲಿಲ್ಲ ಇಲ್ಲಿ ಬಂದ ಇಲ್ಲ ಏನಿಲ್ಲ ರೀ ನಾರ್ಮಲ್ ಹೋದ್ರು ನಾರ್ಮಲ್ ಬಂದರು ಅಷ್ಟೇ ರೀ ಬೇರೆ ಏನಿಲ್ಲ ಆಮೇಲೆ ಎಲ್ಲ ಮುಂದೆ ನೀವೇ ನೋಡಿದ್ರಿ ನೀವು ನೋಡಿದಾಗ ಎಷ್ಟು ಜನ ಇದ್ದರು? 4 ಮಂದಿ ರೀ ಇಲ್ಲೇ ಹೋದ್ರಿ ಆಮೇಲೆ ರಿಟರ್ನ್ ಹೋದ್ರು ಅವರು ಎಷ್ಟು ವರ್ಷದಿಂದ ಅದ ರೀ ಈ ಅಂಗಡಿ? ಅದು ನಮ್ಗೆ ಗೊತ್ತಿಲ್ಲ ಸರ್ ನಾವು ಬಂದು 1 ವರ್ಷ ಆಗೈತೆ ನೀವು ಬಂದ ಮೇಲೆ ಇಲ್ಲಿ